ಅದೇನು ಹರಿಗೆ ಶರಣಾಗಿ ಅಂತ ಹೇಳ್ತೀರಿ ನೀವು? ಯಾರಿಗಾದ್ರೂ ಒಬ್ರಿಗೆ ಶರಣಾದ್ರೆ ಸಾಲದೇನು? ಹಿಂದೆ ಹೇಳಿದ್ದನ್ನು ಅನೇಕ ಬಾರಿ ಹೇಳಿದ್ದನ್ನು ಮತ್ತೆ ಹೇಳ್ತಾರೆ. ಸಹಿ ವಿಶ್ವ ಸೃಜೋ ವಿಭು ಶಂಭು ಪುರಂದರ ಪೂರ್ವ ಮುಖಾನ್ ಅಪರಾನ್ ಅಪರಾನ್ ಸೃಜತಿ ಇದ್ಯತಮೋವತಿ ಹಂತಿ ನಿಜಂ ಪದಮಾಪಯತಿ ಪ್ರಣತಾನ್ ಸ್ವಧಿಯ. ಸಹಿ, ನೀವು ಯಾರಿಗೆ ಶರಣಾಗ್ರಿ ಅಂತ ನಾನು ಹೇಳಿದ್ನೋ ಅವನೊಬ್ಬನೇ ಅಂಥವನು. ಯಾರು? ವಿಶ್ವ ಸೃಜ ವಿಭು ಶಂಭು ಪುರಂದರ ಪೂರ್ವ ಮುಖಾನ್ ಅಪರಾನ್ ಅಪರಾನ್. ಈಗ ಪ್ರಚಲಿತವಾದ ಪಾಠ ವಿಭು ಶಂಭು ಪುರಂದರ ಸೂರ್ಯ ಮುಖಾನ್ ಅಂತ, ಪೂರ್ವ ಮುಖಾನ್ ಅಂತ ನಾನು ಹೇಳಿದ್ದು. ಈಗ ಪ್ರಿಂಟ್ ಆದ ಪುಸ್ತಕಗಳಿರುವಂತಹದ್ದು ವಿಭು ಶಂಭು ಪುರಂದರ ಸೂರ್ಯ ಮುಖಾನ್ ಅಪರಾನ್ ಅಪರಾನ್ ಅಂತ ನಾನು ಹೇಳಿದ್ದು. ಈಗ ಪ್ರಿಂಟ್ ಆದ ಪಾಠ ಇರುವುದು ಅಪರಾನ್ ಅಮರಾನ್ ಅಂತ. ಇಲ್ಲಿ ಅಮರಾನ್ ಅನ್ನೋ ಶಬ್ದ ಅಗತ್ಯ ಇಲ್ಲ, ಮತ್ತೆ ಸೂರ್ಯ ಶಬ್ದವೂ ಅಗತ್ಯ ಇಲ್ಲ. ಪ್ರಾಚೀನ ಪಾಠ ಬಹಳ ಸುಂದರವಾಗಿದೆ. ಅದನ್ನು ನಮ್ಮ ಅಲ್ಪಬುದ್ಧಿಗೆ ತಕ್ಕಂತೆ ನಾವು ತಿದ್ದಿಕೊಳ್ಳಬೇಕಾದ ಕಾರಣ ಏನೂ ಇಲ್ಲ. ಅದು ಹೇಗಿದೆ ಅಂದ್ರೆ, ಸಹಿ, ಆ ಭಗವಂತ ಎಂಥವನು ಅಂದ್ರೆ ವಿಶ್ವಸೃಜ ವಿಭು ಶಂಭು ಪುರಂದರ ಪೂರ್ವ ಮುಖಾನ್ ಅಪರಾನ್ ಅಪರಾನ್ ಸೃಜತಿ ಅಂತ. ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಶಕ್ತಿಗಳಿವೆಲ್ಲ ವಿಶ್ವಸೃಜ, ದ ಕ್ರಿಯೇಟರ್ಸ್ ಆಫ್ ದ ಯೂನಿವರ್ಸ್. ಈ ಜಗತ್ತನ್ನು ಸೃಷ್ಟಿ ಮಾಡಿದವರು ಅಂದ್ರೆ ಬ್ರಹ್ಮಾದಿ ದೇವತೆಗಳು. ಅಂದ್ರೆ ವಿಭು, ವಿಭು ಅಂದ್ರೆ ಜಗತ್ತು ಯಾರಿಂದ ವಿವಿಧತೆಯ ಭವತಿ ಅವನು ಜಗತ್ತನ್ನು ಸೃಷ್ಟಿ ಮಾಡಿದವನು. ಮತ್ತು ಯಾರು ವಿ ಅಂದ್ರೆ ಪರಮಾತ್ಮನ ಹೆಸರು, ವಿಫ್ ಪಕ್ಷಿ ಪರಮಾತ್ಮನೋಹೋ ಅಂತ ಕೋಶ. ಪರಮಾತ್ಮನಿಂದ ಭೂ ಅಂದ್ರೆ ಭವತಿ, ಹುಟ್ಟಿದವ. ಪರಮಾತ್ಮನಿಂದ ಹುಟ್ಟಿದವ, ಜಗತ್ತನ್ನು ಹುಟ್ಟಿಸಿದವ ಅಂದ್ರೆ ಯಾರಾಯ್ತು? ಬ್ರಹ್ಮ, ಚತುರ್ಮುಖ ಬ್ರಹ್ಮ. ವಿಭು ಅಂದ್ರೆ ಚತುರ್ಮುಖ ಬ್ರಹ್ಮ. ಆಮೇಲೆ ವಿಭು ಅಂದ್ರೆ ಎಲ್ಲ ಕಡೆ ವ್ಯಾಪ್ತನಾಗಿರುವವ, ತುಂಬಿರುವವ. ಎಲ್ಲ ಕಡೆ ತುಂಬಿರುವವ ಯಾರು? ವಾಯು. ಆದ್ರಿಂದ ವಿಭು ಅಂದ್ರೆ ಬ್ರಹ್ಮವಾಯುಗಳು. ವಿಭು, ಅದರ ನಂತರ ಶಂಭು, ಬ್ರಹ್ಮವಾಯುಗಳಾದರು. ಬ್ರಹ್ಮವಾಯುಗಳಾದ ತಕ್ಷಣ ಅವರು ಸಪತ್ನೀಕರಾಗೇ ತಗೊಳ್ಳೋಣ. ನಮ್ಮ ಅನುಸಂಧಾನದಲ್ಲಿ ಯಾವಾಗಲೂ ದೇವತೆಗಳ ಹೆಸರನ್ನು ಹೇಳಿದರೆ ಒಂದು ಮಾತು ಹೇಳ್ತಾರೆ ಆಚಾರ್ಯ, ತಾತ್ಪರ್ಯ, ಭಾಗವತ ತಾತ್ಪರ್ಯದಲ್ಲಿ. ದೇವತೆಗಳಿಗೆ ಯಾವಾಗಲೂ ಕೂಡ ಇಲ್ಲಿ ಪ್ರಪಂಚದಲ್ಲಿ ಸಂಸಾರಾವಸ್ಥೆಯಲ್ಲಿ ಮತ್ತು ಮೋಕ್ಷದಲ್ಲಿ ಕೂಡ ಅವರು ಸಹಭೋಗಿಗಳು ಅಂತ. ದಂಪತಿಗಳ ಜೊತೆಗೆಯೇ ಸಾಧನೆ, ದಂಪತಿಗಳಿಗೆ ಜತೆಯಾಗಿಯೇ ಮುಕ್ತಿ. ದೇವತೆಗಳಿಗೆ ಅವರು ತಾವೊಬ್ಬರೇ ಸಾಧನೆ ಇಲ್ಲೇ ಇಲ್ಲ, ಅವರದ್ದು ಸಹ ಸಾಧನೆ, ಸಹ ಮುಕ್ತಿ, ಸಹಭೋಗ. ಮನುಷ್ಯರಲ್ಲಿ ಆ ನಿಯಮ ಇಲ್ಲ. ಋಷಿಗಳಲ್ಲಿ ಕೆಲವರಿಗೆ ಆ ನಿಯಮ ಇದೆ, ಕೆಲವರಿಗೆ ಇಲ್ಲ. ಈಗ ಭರದ್ವಾಜ, ಯಾಜ್ಞವಲ್ಕ್ಯರಿಗೆ ಅವರು ದಾಂಪತ್ಯ ಜೀವನದ ಮೂಲಕ ಸಾಧನೆ ಪಡೆದವರು. ಹಾಗೆ ಕೆಲವು ಋಷಿಗಳಿಗೆ ಇದೆ. ಎಲ್ಲ ಋಷಿಗಳಿಗೆ ನಿಯತ ಪತಿಪತ್ನಿ ಭಾವ ಇರತಕ್ಕಂಥ ದಾಂಪತ್ಯ ಇಲ್ಲ. ಮನುಷ್ಯರಲ್ಲಿಯೂ ಆ ನಿಯತಿ ಇಲ್ಲ. ಆದರೆ ದೇವತೆಗಳಿಗೆ ನಿಯತವಾದ ಸಂಬಂಧ ಇದೆ. ಅವರು ಜತೆಯಾಗಿಯೇ ಸಾಧನೆ, ಜತೆಯಾಗಿಯೇ ಸಿದ್ಧಿ, ಜತೆಯಾಗಿಯೇ ಮೋಕ್ಷ. ಆದ್ದರಿಂದ ಬ್ರಹ್ಮವಾಯುಗಳು ಅಂತಂದ್ರೆ ಅವರು ಅವಿನಾಭಾವ. ಅದು ಸರಸ್ವತಿ ಭಾರತೀಯರು. ಹಾಗಾದ್ರೆ 3ನೇ ಕಕ್ಷೆ 4ನೇ ಕಕ್ಷೆ ಆಯಿತು. 1ನೇ ಕಕ್ಷೆ ಅಂದ್ರೆ ಮೊದಲನೇದು ಭಗವಂತರೇ, 2ನೇ ಕಕ್ಷೆಯಲ್ಲಿ ಶ್ರೀತತ್ವ. ಅದನ್ನು ಬಿಟ್ಟುಬಿಟ್ರೆ ನಾವೀಗ ವಿಶ್ವದ ಸೃಷ್ಟಿ ಮಾಡಿದಂತಹ ಜೀವಗಣಗಳನ್ನು ಹೇಳ್ತಾ ಇದ್ದಾರೆ ಆಚಾರ್ಯರು. ಅದರಲ್ಲಿ ವಿಭು ಅಂತಂದ್ರೆ ಬ್ರಹ್ಮವಾಯುಗಳು 3ನೇ ಕಕ್ಷೆಯಲ್ಲಿ ಇರುವವರು, ಮತ್ತು ಅವರ ಶ್ರೀಮತಿಯವರಿಂದ ಸಹಿತರಾದವರಾದ್ರಿಂದ 4ನೇ ಕಕ್ಷೆಯೂ ಬಂತು. ಆಮೇಲೆ ಶಂಭು ಅಂದರು. ಶಂಭು ಅಂದ್ರೆ ಶಂ ಶರೀರಂ ಭಾವಯತಿ ಇತಿ ಶಂಭು ಅಂತ, ಶರೀರಾಭಿಮಾನಿ. ಶ ಅಂದ್ರೆ ಶರೀರ, ಅಬ್ರಿವಿಯೇಷನ್ ಇದೆಲ್ಲ. ಶರೀರ ಪುರುಷ ಅಂತ ಐತರೆಯ ಉಪನಿಷತ್ನಲ್ಲಿ ಹೇಳಿದ್ದಾನೆ. ನಮ್ಮ ದೇಹ, ಅವನು ಇದ್ದರೆ ಶಿವ, ಅವನು ಹೋದರೆ ಶವ. ಆದ್ದರಿಂದ ಈ ಶರೀರವನ್ನು ನಿಯಂತ್ರಿಸುವಂತಹ ಶರೀರಾಭಿಮಾನಿಯವನು, ಅದರಿಂದ ಅವನು ಶಂಭು ಅಂತಾರೆ. ಸುಖವನ್ನು ಕೊಡುವವನು ಅನ್ನುವುದು ಒಂದು ಅರ್ಥ. ಅವನು ಮತ್ತೆ ಶರೀರದ ಮೂಲಕವೇ ತಾನೆ. ಇದಕ್ಕೆ ಭೋಗಾಯತನಂ ಶರೀರಂ ಅಂತ, ಸುಖ ದುಃಖಗಳ ಅನುಭವವನ್ನು ಕೊಡತಕ್ಕಂಥದ್ದು ಅಂತ ಇದಕ್ಕೆ ಡೆಫಿನಿಷನ್ನೇ ಹಾಗೆ. ಇದು ತರ್ಕ ಸಂಗ್ರಹದ ಬಗ್ಗೆ ಮಾತಾಡೋರು ಒಬ್ರು ಬರ್ತಿದ್ರು ನಿನ್ನೆ ಎಲ್ಲ, ಇವತ್ತು ಬರ್ಲಿಲ್ಲ ಅವರು. ಅದರ ವಾಕ್ಯ ಇದು, ಭೋಗಾಯತನಂ ಶರೀರಂ ಅಂತ. ಭೋಗ, ಸುಖ ದುಃಖಗಳ ಭೋಗಕ್ಕೆ ಯಾವುದು ಆಶ್ರಯವೋ ಅದು ಶರೀರ. ಹಾಗಾಗಿ ಸುಖ ದುಃಖಗಳನ್ನು ಕೊಡುವುದು ಶರೀರ. ಆ ಶರೀರದ ಮೂಲಕ ಸುಖವನ್ನು ಕೊಡುವವನು ಶಿವ. ಶಂಭವತಿ, ಯಾರಿಂದ ಸುಖ ಆಗತ್ತೋ, ಯಾರಿಂದ ಶರೀರಂ ಭವತಿ, ಈ ಶರೀರ ಅನಿಸಿಕೊಳ್ಳುತ್ತೋ, ಅನ್ನಮಯ ಕೋಶದ ನಿಯಾಮಕ ಶಕ್ತಿ ಶರೀರ ಪುರುಷ ಶಿವ. ಅದರಿಂದ ಶಿವ. ಆದರೆ ಬರೀ ಶರೀರ ಇದ್ರೆ ಸುಖ ಆಗತ್ತಾ? ಉಸಿರು ಕಟ್ಟಿತು, ಶರೀರ ಇದೆ, ಎಂಥ ದುಃಖ. ಹಾಗಾದ್ರೆ ಶರೀರ ಸುಖ ಆಗೋದು ಯಾವಾಗಾದ್ರೆ ಉಸಿರಾಡ್ತಾ ಇದ್ದಾಗ. ಉಸಿರು ಕಟ್ಟಿತು ಅಂತಂದ್ರೆ ಪರ್ಮನೆಂಟ್ ಆಗಿ ಉಸಿರು ಕಟ್ಟೋದು ಬಿಡಿ. ಈಗ ನೀರಿನಲ್ಲಿ ಮುಳುಗಿದ ಉಸಿರು ಕಟ್ಟಲಿಕ್ಕೆ ಶುರುವಾಯಿತು, ಸಂಕಟವೋ ಸಂಕಟ. ಹೋಗಲಿ, ಆಸ್ಮಾದಿಂದ ಸರಿಯಾಗಿ ಬೇಗ ಶ್ವಾಸ ಬಿಡ್ಲಿಕ್ಕೆ ಆಗದಿದ್ರೆ ವೇದನೆ ಆಗತ್ತೆ.
ಉಸಿರು ಹೋಗುವುದು ಸ್ವಲ್ಪ ವಿಳಂಬ ಆದ್ರೆ ಸಂಕಟ ಆಗತ್ತೆ. ಹಾಗಾಗಿ ನಿಜವಾದ ಶಂಭವತಿ ಯಾರಿಂದ ಅಂದ್ರೆ ಪ್ರಾಣಮಯ ಕೋಶದಿಂದ, ಅನ್ನಮಯ ಕೋಶ ಅಲ್ಲ. ಶಂಭು ಆನಂದಮಯ ಕೋಶ, ಅದು ಪ್ರಾಣಮಯ ಕೋಶದಿಂದ ಆನಂದ ಆಗೋದು. ಪ್ರಾಣಮಯ ಕೋಶವನ್ನು ನಿಯಂತ್ರಿಸುವ ಯಾರು? ಶೇಷ. ಅದರಿಂದ ಶಂಭು ಅಂದ್ರೆ ಶೇಷ ಆದ. ಬರೇ ಉಸಿರಾಡ್ತಾ ಇದ್ರೆ ಹಂದಿಯೂ ಉಸಿರಾಡುತ್ತೆ, ನಾಯಿಯೂ ಉಸಿರಾಡುತ್ತೆ. ಏನು ಆನಂದ ಸ್ವಾಮಿ! ತರವ ಕಿಮ್ನ ಜೀವಂತಿ ಕಿಮ್ನ ವಸ್ತ್ರಾಹ ನಶ್ವಸಂತ್ಯುತ. ಮರಗಳು ಬದುಕೋದಿಲ್ಲೇನು? ತಿಥಿ ಕೂಡ ಉಸಿರಾಡೋದಿಲ್ಲೇನು ಅಂತ ಕೇಳ್ತಾರೆ. ಹಾಗಾದ್ರೆ ಬರೀ ಭವತಿಯನ್ನೇ ಯಾರು ಕೊಡೋ ಗರುಡ, ಅದರಿಂದ ಸಂಬಂಧ ಗರುಡ. ಹಾಗಾದ್ರೆ ಬ್ರಹ್ಮವಾಯುಗಳಾಯಿತು, ಅವರ ಪತ್ನಿಯರಾದರು, ಗರುಡಶೇಷ ರುದ್ರಾದರು, ಅವರ ಪತ್ನಿಯರಾದರು. ಪಾರ್ವತಿ, ವಾರುಣಿ, ಸುಪರ್ಣಿ. ಗರುಡ ಪತ್ನಿ ಸುಪರ್ಣಿ, ಶೇಷ ಪತ್ನಿ ವಾರುಣಿ, ಗರುಡ ಶಿವನ ಪತ್ನಿ ಪಾರ್ವತಿ. ಇವರು 3 ಜನ ಆದರು. ಆದರೆ ಇವರು 5ನೇ ಕಕ್ಷೆಯಲ್ಲಿ ಗರುಡಶೇಷ ರುದ್ರರಿದ್ದಾರೆ. 7ನೇ ಕಕ್ಷೆಯಲ್ಲಿ ಸುಪರ್ಣಿ, ವಾರುಣಿ, ಪಾರ್ವತಿಯರಿದ್ದಾರೆ. ಅದರ ಮಧ್ಯದಲ್ಲಿ ಒಂದು ನೀವು ಹೇಳಿದೆ ನಾನು, ವಿಷ್ಣುವಿನ ಷಣ್ಮಹಿಷಿಯರಿದ್ದಾರೆ. ನೀಲಾ, ಭದ್ರಾ, ಮಿತ್ರವಂದ, ಕಾಳಿಂದಿ, ಲಕ್ಷಣ, ಜಾಂಬವತಿ ಅಂತ. ಅವರು ಈ ವಿಶ್ವಸೃಜ ಅಂತ ವಿಶೇಷಣ ಕೊಟ್ಟಿದ್ದಾರೆ. ಜಗತ್ತನ್ನು ಸೃಷ್ಟಿ ಮಾಡತಕ್ಕ ದೇವತಾ ಶಕ್ತಿಗಳು, ಅದರಲ್ಲಿ ಸೇರಿದವರಲ್ಲ. ಅದನ್ನ ಅವ್ರು ಬಿಟ್ಬಿಡೋಣ. ಆಮೇಲೆ ಬರೋರು ಯಾರು? 7ನೇ ಕಕ್ಷೆ. 8ನೇ ಕಕ್ಷೆಯಲ್ಲಿ ಶಂಭು, ಪುರಂದರ, ಇಂದ್ರ. ಇಂದ್ರ ಮತ್ತು ಕಾಮ ಇವರಿಬ್ಬರು 8ನೇ ಕಕ್ಷೆಯಲ್ಲಿ ಬರ್ತಾರೆ. ಕಾಮನೂ ಪುರಂದರ ಅಲ್ವಾ? ಇಂದ್ರನೂ ಪುರಂದರ. ಅವನು ಶತ್ರುಗಳ ಪುರವನ್ನು, ಅಸುರರ ಪುರವನ್ನು ಧಾರಣೆ ಮಾಡಿದ್ದನ್ನು ಇಂದ್ರನಿಗೆ ಪುರಂದರ ಅಂತ ಹೆಸರು ಬಂತು. ಕಾಮ ಇನ್ನೊಬ್ಬರ ಪುರವನ್ನು ಧಾರಣೆ ಮಾಡಿದವನಲ್ಲ, ಸ್ವಪುರಂದರ. ಅವನು ತನ್ನ ದೇಹವನ್ನೇ ನಾಶ ಮಾಡಿಕೊಂಡವ. ಶಿವನ 3ನೇ ಕಣ್ಣು ತೆರೆದಾಗ ಪುರಾದ್ರ ದೇಹ, ತನ್ನ ಪುರವನ್ನೇ ಧಾರಣ, ತನ್ನ ಪುರ ಇಲ್ಲದೆ ಅನಂಗನಾದವ, ಅಶರೀರನಾದವ. ಆದ್ರಿಂದ ಪುರಂದರ ಅಂದ್ರೆ ಕಾಮ. ಈ ಆಚಾರ್ಯ ಹೇಗೆ ಶಬ್ದಗಳನ್ನು ಹಾಕ್ತಾರೆ ನೋಡಿ. ಪುರಂದರ ಅಂದ್ರೆ ಕಾಮ, ಇಂದ್ರ ಕಾಮರಾಯಿತು. ಅಲ್ಲಿ ತನಕ 8 ಕಕ್ಷೆಗಳ ತನಕ ಬಂದೆವು. ಆಮೇಲೆ ಪುರಂದರ ಪೂರ್ವ ಮುಖ ಅಂದ್ರು. ಪುರಂದರನ ತನಕ ಇರತಕ್ಕ ಈ 8 ಕಕ್ಷೆಯಲ್ಲಿ ಇರತಕ್ಕಂಥ ದೇವತೆಗಳು. 8 ಕಕ್ಷೆಯಲ್ಲಿ ನೀವು ಗಂಡಸರು 8 ಮಂದಿ ಆಗೋದು. ವಿಷ್ಣು, ಬ್ರಹ್ಮ, ವಾಯು, ಶೇಷ, ಗರುಡ, ರುದ್ರ, ಪುರಂದರ, ಕಾಮವು 8 ಮಂದಿ ಆಗೋದು 8ನೇ ಕಕ್ಷೆ ಬಂದಾಗ. ಈ 8 ಮಂದಿ ಸಪತ್ನೀಕರಾದ ದೇವತೆಗಳಾಯಿತು. ಪುರಂದರ ಕಾಮರ ಪತ್ನಿಯರು ಬರಲಿಲ್ಲ ಇನ್ನು. ಪುರಂದರ ಪೂರ್ವ ಅವರು ಈ ಇಷ್ಟು ಮಂದಿ ಮೊದಲಿಗರಾಗಿರುವ ಮೊದಲಾದ ದೇವತೆಗಳು ಪುರಂದರ ಪೂರ್ವರು. ಯಾರೆಲ್ಲ? 8ರಿಂದ 15ನೇ ಕಕ್ಷೆ ತನಕ ಅಲ್ಲಿ ತಗೊಳ್ಬೇಕಾದ್ದು ಪುರಂದರ ಪೂರ್ವ ಅಂತ. ಅದರ ನಂತರ ಅವನು ಪೂರ್ವದಲ್ಲಿ ಇರೋದಕ್ಕೆ ಕಾರಣ ಏನು ಅಂದ್ರೆ, ಕೊನೆಯವನು ದೇವತೆಗಳ ಸಾಲಿನಲ್ಲಿ ಅಗ್ನಿರ್ವೈ ದೇವಾನಾಂ ಅವಮಃ ವಿಷ್ಣು ಪರಮಃ ಅಂತ ಹೇಳ್ತಿದ್ದ ಐತರೇಯ ಬ್ರಾಹ್ಮಣ. ಅದರಿಂದ ಪುರಂದರ ಪೂರ್ವರಾದ ದೇವತೆಗಳು ಅಂದ್ರೆ 15ನೇ ಕಕ್ಷೆ ತನಕದ ದೇವತೆಗಳು. ಅಗ್ನಿ ಪುರಂದರ ಪೂರ್ವ ಆಯಿತು. ಆ ಪುರಂದರ ಅಗ್ನಿ ತನಕ ಬಂತು. ಅಂದರೆ 8ನೇ ಕಕ್ಷೆಯಲ್ಲಿ ಇಂದ್ರಕಾಮರು, 9ನೇ ಕಕ್ಷೆಯಲ್ಲಿ ಅಹಂ ಪ್ರಾಣ, ನಮ್ಮ ದೇಹದ ಒಳಗಿರತಕ್ಕಂಥ ದೇಹವನ್ನು ನಿಯಂತ್ರಿಸತಕ್ಕಂಥ ಒಂದು ಪ್ರಾಣ ಶಕ್ತಿ. ಅದು ಅಹಂಕಾರ, ಆಹಂಕಾರಿಕ ಪ್ರಾಣ ಅಥವಾ ಅಹಂ ಪ್ರಾಣ ಅಂತ. ನಮ್ಮ ಉಸಿರನ್ನು ನಿಯಂತ್ರಿಸುವ, ನಮ್ಮ ದೇಹದ ಚಲನವಲನವನ್ನು ನಿಯಂತ್ರಿಸುವ, ನಮ್ಮ ದೇಹದಲ್ಲಿ ನಾನು 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 ಅನ್ನೋ ಅಭಿಮಾನವನ್ನು ಹೆಚ್ಚಿಸುವ, ನಾನು ನನ್ನದು ಅನ್ನೋ ಅಭಿಮಾನ ಹೆಚ್ಚಿಸುವ ಒಂದು ಶಕ್ತಿ, ಅದು ಒಳಗಿರತಕ್ಕಂಥ ಪ್ರಾಣಶಕ್ತಿ. ಅದು 9ನೇ ಕಕ್ಷೆಯಲ್ಲಿದೆ. ಪ್ರಾಣದೇವರಿಗಿಂತ ಬಹಳ ದೂರ ಇದೆ. ಇಂದ್ರನಿಗಿಂತಲೂ ಕೆಳಗೆ ಇರತಕ್ಕಂಥ ಅಹಂ ಪ್ರಾಣ ಅನ್ನತಕ್ಕಂಥ ವಾಯು. 10ನೇ ಕಕ್ಷೆಯಲ್ಲಿ ಇಂದ್ರಕಾಮರ ಪತ್ನಿಯರಿದ್ದಾರೆ. ಪುರಂದರನ ಪತ್ನಿಯಾದ ಶಚಿ, ಕಾಮನ ಪತ್ನಿಯಾದ ರತಿ ಮತ್ತು ಕಾಮಪುತ್ರನಾದ ಅನಿರುದ್ಧ. ಅಷ್ಟೇ ಅಲ್ಲ, ಸ್ವಯಂಭೂಮನು, ದೇವಪುರೋಹಿತರಾದ ಬೃಹಸ್ಪತ್ಯಾಚಾರ್ಯರು, ಆಮೇಲೆ ದಕ್ಷ ಪ್ರಜಾಪತಿ. ಇವರು ಇಷ್ಟು ಮಂದಿ 10ನೇ ಕಕ್ಷೆಯಲ್ಲಿ ಇದ್ದಾರೆ. ಇದೆಲ್ಲ ಪೂರ್ವ. ಇಂದ್ರ ಪೂರ್ವರಾದವರು ಯಾರು ಅಂದ್ರೆ ಮುಂದೆ ಅಗ್ನಿಯ ತನಕ. ಆಮೇಲೆ 10ನೇ ಕಕ್ಷೆ ಆಯಿತು. 11ನೇ ಕಕ್ಷೆಯಲ್ಲಿ 9ನೇ ಕಕ್ಷೆಯಲ್ಲಿ ನಮ್ಮ ಒಳಗಿನ ನಿಯಂತ್ರಿಸ್ತಕ್ಕಂಥ ಒಬ್ಬ ಪ್ರಾಣ ಇದ್ದ. 11ನೇ ಕಕ್ಷೆಯಲ್ಲಿ ಹೊರಗಿರತಕ್ಕಂಥ ವಾತಾವರಣವನ್ನು ನಿಯಂತ್ರಿಸುವ ಪ್ರಾಣ, ಭೂತಾಭಿಮಾನಿ ವಾಯು, ಪ್ರವಾಹ. ಒಳಗೆ ಇರತಕ್ಕಂಥ ಪ್ರಾಣಶಕ್ತಿ ಅಹಂ ಪ್ರಾಣ, ಹೊರಗಿರತಕ್ಕಂಥ ವಾಯು ಪ್ರವಾಹ. ಈ ಹೊರಗೆ ಒಳಗೆ ಎರಡೂ ಆಗ್ಬೇಕಲ್ಲ. ಹೊರಗಿನಿಂದ ಗಾಳಿ ಒಳಗೆ ಹೋಗಬೇಕು, ಒಳಗಿನಿಂದ ಗಾಳಿ ಹೊರಗೆ ಬರಬೇಕು. ಹೀಗೆ ಪ್ರವಾಹ ಅಹಂ ಪ್ರಾಣ, ಪ್ರವಾಹ ಅಹಂ ಪ್ರಾಣ ಇದ್ರೇನೆ ಉಸಿರಾಟ ನಡೆಯೋದು. ಒಳಗೆ ಹೋಗಬೇಕು, ಆಕ್ಸಿಜನ್ ಒಳಗೆ ಹೋಗಬೇಕು, ಆಕ್ಸಿಜನ್ ಒಳಗೊಳಿಸುವ ಪ್ರವಾಹ. ಅದು ಆ ಒಳಗೆ ಉಸಿರಾಟವನ್ನು ಒಳಗೆ ತಗೊಂಡು ಹೊರಗೆ ವಾತಾವರಣದಲ್ಲಿದ್ದ ಪ್ರಾಣಶಕ್ತಿಯನ್ನು ಒಳಗೆ ತಗೊಳ್ಳೋವ. ಕಾರ್ಬನ್ ಡೈಆಕ್ಸೈಡ್ ಹೊರ ಕಳಿಸುವ ಅಹಂ ಪ್ರಾಣ.
ಅದನ್ನು ತಗೊಂಡ ಆ ಪ್ರವಾಹ ಅದನ್ನು ಪುನಃ ಆಕ್ಸಿಜನ್ ಮಾಡಿ ಒಳಗೆ ಕಳಿಸಿದ, ಅವನು ಕಾರ್ಬನ್ ಡೈಆಕ್ಸೈಡ್ ಮಾಡಿ ಹೊರಗೆ ಕಳಿಸಿದ, ಇವನು ಅದನ್ನು ಆಕ್ಸಿಜನ್ ಮಾಡಿ ಹೊರಗೆ ಕಳಿಸಿದ. ಹೀಗೆ ಈ ಪ್ರೋಸೆಸ್ ನಡೀಲಿಕ್ಕೆ ಹೊರಗಿಂದ ಒಬ್ಬ ಹೊರಗಿಂದ ಎರಡು ಪ್ರಾಣಶಕ್ತಿಗಳಿವೆ. ಒಂದನ್ನ ಅಹಂ ಪ್ರಾಣ ಅಂದ್ರು, ಒಂದನ್ನ ಪ್ರವಾಹ ಅಂತ. 11ನೇ ಕಕ್ಷೆಯಲ್ಲಿ ಪ್ರವಾಹವಾಯು ಇದ್ದಾನೆ. ಇವ್ರದೆಲ್ಲ ಈಗ ಸಪತ್ನೀಕರೇ, ಇವ್ರ ಪತ್ನಿಗಳ ಇನ್ನು ಮುಂದೆ ಬರ್ತಾರೆ. 12ನೇ ಕಕ್ಷೆಯಲ್ಲಿ ಆಗುವಾಗ ಯಮ, ಸೂರ್ಯ, ಚಂದ್ರ. ಆಮೇಲೆ ಸ್ವಯಂಭೂ ಮನುವಿನ ಪತ್ನಿ ಮಾನವಿ 12ನೇ ಕಕ್ಷೆಯಲ್ಲಿದ್ದಾಳೆ. ಆಮೇಲೆ 13ನೇ ಕಕ್ಷೆಯಲ್ಲಿ ವರುಣ, 14ನೇ ಕಕ್ಷೆಯಲ್ಲಿ ಅವನನ್ನು ಬಿಟ್ಟು ಬಿಡಬೇಕಾದ್ರೆ ವಿಶ್ವ ಸೃಷ್ಟಿ ಮಾಡತಕ್ಕಂತಹ ಗಣದಲ್ಲಿಲ್ಲ ಅವನು, ನಾರದ. 15ನೇ ಕಕ್ಷೆಯಲ್ಲಿ ಭೃಗು ಮತ್ತು ಅಗ್ನಿ ಮತ್ತು ದಕ್ಷ ಪ್ರಜಾಪತಿಯ ಹೆಂಡತಿ ಪ್ರಸೂತಿ. ಇವಾಗ ಅಲ್ಲಿ 10ನೇ ಕಕ್ಷೆಯಲ್ಲಿ ಬಂದಿರತಕ್ಕಂಥ ದಕ್ಷ ಪ್ರಜಾಪತಿಯ ಹೆಂಡತಿ ಆಯಿತು, ಸ್ವಯಂಭೂ ಮನುವಿನ ಹೆಂಡತಿ ಆಯಿತು, ಬೃಹಸ್ಪತ್ಯಾಚಾರ ಹೆಂಡತಿ ಮತ್ತು ಅನಿರುದ್ಧನ ಹೆಂಡತಿ ಇನ್ನೂ ಬರಲಿಲ್ಲ, ಅವರು ಇನ್ನೂ ಕೆಳಗಿದ್ದಾರೆ. ಬೃಹಸ್ಪತ್ಯಾಚಾರ ಹೆಂಡತಿ 17ನೇ ಮೆಟ್ಲಲ್ಲಿದ್ದಾಳೆ. ಆಮೇಲೆ ಅನಿರುದ್ಧನ ಹೆಂಡತಿ ಉಷಾ 20ನೇ ಮೆಟ್ಲಲ್ಲಿದ್ದಾಳೆ, ಅವರು ಬಹಳ ಮುಂದಿದ್ದಾಳೆ. 15ರ ತನಕ ಬಂತು. ಈಗ ಭೃಗು, ವರುಣ ಪುತ್ರನಾದ ಭೃಗು ಮತ್ತು ಅಗ್ನಿ, ಇವರು ಪುರಂದರ ಪೂರ್ವರು. ವಿಭು, ಶಂಭು, ಪುರಂದರ ಪೂರ್ವರು. ಈ ಅಗ್ನಿಯ ತನಕ ಇರುವವರು ಮುಖಂ, ಅಗ್ನಿ ಪುರಂದರ ಪೂರ್ವಾದ, ಅವನೇ ಮುಖವಾಗಿ ಉಳ್ಳವರು, ಉಳಿದವರೆಲ್ಲ ಅಗ್ನಿರ್ವೈ ದೇವಾನಾಂ ಮುಖಂ. ಆ 15ನೇ ಕಕ್ಷೆಯಲ್ಲಿ ಪುರಂದರ ಪೂರ್ವ, ಪುರಂದರಾದಿಗಳು ಪ್ರಧಾನರಾಗಿರತಕ್ಕಂತಹ ದೇವತಾಗಳ ಕೊನೆಯಲ್ಲಿ ಬರತಕ್ಕಂತಹ ಅಗ್ನಿ, ಅವನು ಮುಖ. ಎಲ್ಲ ದೇವತೆಗಳಿಗೆ ಮುಖ ಅವನು, ಅಂದ್ರೆ ಅವನ ಮುಖದಲ್ಲೇ ದೇವತೆಗಳಿಗೆ ಆಹುತಿ ಕೊಡುವುದು. ಅವನು ಮುಖವಾಗಿರುವವರು 9 ಕೋಟಿ ದೇವತೆಗಳು. ಹೀಗೆ ವಿಶ್ವಸೃಜ ವಿಭು ಶಂಭು ಪುರಂದರ ಪೂರ್ವ ಮುಖಾನ್. ಅದರಿಂದ ಸೂರ್ಯ ಶಬ್ದ ಅಲ್ಲ, ಅಲ್ಲಿ ಪೂರ್ವ ಶಬ್ದವೇ ಬಹಳ ಅರ್ಥಪೂರ್ಣವಾದದ್ದು. ಯಾರನ್ನ? ಇಂಥ ದೇವತೆಗಳನ್ನು ಅಪರಾನ್ ಅಪರಾನ್. ಅಪರಾನ್ ಅಮರಾನ್ ಅಲ್ಲ, ಅಪರಾನ್ ಅಪರಾನ್ ಅಂದ್ರೆ ಬೇರೆ ಬೇರೆ ಅಂತ. ಎರಡು ಅಪರಾನ್ ಅಂದ್ರೆ ಬೇರೆ, ಅಪರಾನ್ ಅಪರಾನ್ ಅಂದ್ರೆ ಬೇರೆ ಬೇರೆ ಬ್ರಹ್ಮರನ್ನ. ಬೇರೆ ಅಂದ್ರೆ ಎಷ್ಟು ಕಲ್ಪದಲ್ಲಿ ಆಯಿತು, ಎಷ್ಟು ಮಂದಿ ಬ್ರಹ್ಮರಾದರು, ಎಷ್ಟು ಮಂದಿ ಗರುಡಶೇಷರುದ್ರಾದರು, ಎಷ್ಟು ಮಂದಿ ಇಂದ್ರಕಾಮರಾದರು, ಪ್ರತಿ ಕಲ್ಪದಲ್ಲಿ ಬೇರೆ ಬೇರೆ ಅಪರಾನ್ ಅಪರಾನ್. ಹೀಗೆ ಬೇರೆ 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 ದೇವತಾ ಗಣಗಳನ್ನ, ಜಗತ್ತನ್ನು ಸೃಷ್ಟಿಸುವವರು ಇವರೆಲ್ಲ. ವಿಶ್ವ ಸೃಜ ಏನ್ ಮಾಡ್ತಾನೆ ಅವನು? ಅವರನ್ನ ಸೃಜತಿ, ಅವನು ಸೃಷ್ಟಿ ಮಾಡಿದ. ಜಗತ್ತನ್ನು ಸೃಷ್ಟಿ ಮಾಡತಕ್ಕಂಥ ಬ್ರಹ್ಮಾದಿ ದೇವತಾ ಶಕ್ತಿಗಳನ್ನ ಅವನು ಸೃಷ್ಟಿ ಮಾಡಿದ. ಈಡ್ಯತಮಃ ಅವತಿ, ಈಡ್ಯತಮಃ. ಆದ್ದರಿಂದಲೇ ಜಗತ್ನಲ್ಲಿ ನಾವು ಯಾರನ್ನಾದರೂ ಸ್ತೋತ್ರ ಮಾಡಬೇಕಾದ್ರೆ, ಈಡ ಅಂದ್ರೆ ಸ್ತುತಿ, ಈಡ್ಯತಮಃ ಅಂದ್ರೆ ಜಗತ್ನಲ್ಲಿ ನಾವು ಯಾರನ್ನಾದರೂ ಸ್ತುತಿಸಬೇಕಾದರೆ ಅದಕ್ಕೆ ಅತ್ಯಂತ ಶ್ರೇಷ್ಠವಾದ ಒಂದು ಸ್ಥಾನ ಅಂದ್ರೆ ಭಗವಂತ. ಯಾಕೆಂದ್ರೆ ನಾವು ಯಾರಿಂದ ಸೃಷ್ಟಿಯಾದೆವೋ ಈ ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿದ ದೇವತಾ ಶಕ್ತಿಯನ್ನೂ ಸೃಷ್ಟಿ ಮಾಡಿದ ಮೂಲ ಶಕ್ತಿ. ಸೃಜತಿ ಅಷ್ಟೇ ಅಲ್ಲ, ಸೃಷ್ಟಿ ಮಾಡಿ ಸುಮ್ಮನೆ ಕೂತಿಲ್ಲ, ಅವತಿ ರಕ್ಷಿಸ್ತಾ ಇದ್ದಾನೆ. ಅವತಿ ಅಂದ್ರೆ ಪ್ರವೇಶ ಮಾಡಿದ ಅದರೊಳಗೆ. ತತ್ ಸೃಷ್ಟ್ವಾದ ದೇವಾನು ಪ್ರಾವಿಶತ್, ಅದರೊಳಗೆ ಪ್ರವೇಶ ಮಾಡಿ ಅದನ್ನು ರಕ್ಷಿಸ್ತಾ ಇದ್ದಾನೆ. ಆಮೇಲೆ ಹಂಚಿ, ಕೊನೆಗೆ ಒಂದ್ಸರ್ತಿ ಅದರ ಅವಧಿ ಮುಗಿದಾಗ ಎಲ್ಲವನ್ನೂ ಸಂಹಾರ ಮಾಡ್ತಾನೆ. ಹಂತಿ, ಹಿ ಡಿಸ್ಟ್ರಾಯ್ಸ್ ಎವ್ರಿಥಿಂಗ್. ಆಮೇಲೆ ನಿಜಂ ಪದಮಾಪಯತಿ ಪ್ರಣತಾನ್ನ ಸ್ವಧಿಯ, ಕೊನೆಗೆ ನಿಜಂ ಪದಂ ಆಪಯತಿ, ತನ್ನ ಸ್ವರೂಪದ ಬಳಿಗೆ ಅವನನ್ನು ಕರ್ಕೊಂಡು ಬಂದು ತನ್ನ ನಿತ್ಯ ಸ್ಥಾನವಾಗಿರತಕ್ಕಂಥ ಮೋಕ್ಷವನ್ನು ಕರುಣಿಸ್ತಾನೆ. ಯಾರಿಗೆ? ಸ್ವಧಿಯ ಪ್ರಣತಾನ್. ಈಗ ಪ್ರಚಲಿತವಾದ ಪಾಠದಲ್ಲಿ ಪ್ರಣತಾನ್ ಸುಧಿಯ ಅಂತ ಒಂದು ಪಾಠ ಇದೆ, ಪ್ರಣತಾನ್ ಸ್ವಧಿಯ ಅಂತ. ಸ್ವಧಿಯ ಅಂದ್ರೆ ತನ್ನನ್ನು ನೆನಪಿಸಿದಂಥ, ತನ್ನನ್ನು ಅಂದ್ರೆ ಭಗವಂತ ತನ್ನ ಮೇಲೆ ಮನಸ್ಸಿಟ್ಟು ಧ್ಯಾನ ಮಾಡುವವನು ಹೇಳಿದ್ರೆ, ತನ್ನ ಅಂದ್ರೆ ಭಗವಂತನ ಮೇಲೆ ಅಂತ ಅರ್ಥ ಆಗ್ಲಿಲ್ವಾ? ಹಾಗೆ ಸ್ವಂ ಅಂದ್ರೆ ತನ್ನ ಅಂತ ಅರ್ಥ. ಇನ್ನೊಂದರ್ಥ ಸ್ವಂ ಅಂದ್ರೆ ಸ್ವತಂತ್ರನಾದ ಭಗವಂತನಲ್ಲಿ ಮನಸ್ಸನ್ನು ನೆಟ್ಟು ಯಾರು ಪ್ರಣತರೋ, ಭಗವಂತನಿಗೆ ಶರಣಾಗತರಾದರೋ ಅಂಥವರಿಗೆ ಪದಮಾಪಯತಿ, ನಿಜಂ ಪದಮಾಪಯತಿ, ತನ್ನ ಸ್ಥಾನವಾಗಿರತಕ್ಕಂಥ ಶಾಶ್ವತ ಲೋಕವನ್ನ, ಅಮೃತತ್ವವನ್ನ ಕರುಣಿಸುತ್ತಾನೆ ಅವನಿಗೆ ಶರಣಾದವರಿಗೆ. ಅದಕ್ಕೋಸ್ಕರವೇ ನಾನು ಹೇಳಿದೆ ಉಪೇತ ಹರಿಂ, ಭಗವಂತನಿಗೆ ಶರಣಾಗಿ ಅಂತ ಹೇಳಿದೆ ಅಂತಾರೆ ಆಚಾರ್ಯ.